ಎಲ್ಲ ರೈತ ಬಾಂಧವರಿಗೂ ನಮಸ್ತೆ. ನಾನು ಅರ್ಡೂರ್ ಸೀಡ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಸೇಲ್ಸ್ ಆಫೀಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಬಿಜಾಪುರ ಮತ್ತು ಬಾಗಲಕೋಟೆ ವಿಭಾಗದಲ್ಲಿ. ಇವಾಗ ನೀವು ನೋಡ್ತಿರ್ಬೋದು ಈ ಬೆಳೆ ಇದು ಟೊಮ್ಯಾಟೊ. ಇದರ ಹೆಸರು ಬಂದ್ಬಿಟ್ಟು ಗುರು ಅಂತ ಹೇಳಿ. ಒನ್ ಆಫ್ ದ ಬೆಸ್ಟ್ ಟೊಮ್ಯಾಟೊ ವೆರೈಟಿ. ಇವಾಗ ಬೇಸಿಗೆಯಲ್ಲಿ ಬೆಳೆದಿದ್ದಾರೆ. ಇದು ಯಾವ ಊರು ಅಂದ್ರೆ ತಿಮ್ರೆಡ್ಡಿಪುರ ಅಂತೇಳಿ, ಶ್ರೀನಿವಾಸಪುರ ತಾಲೂಕು, ಕೋಲಾರ ಜಿಲ್ಲೆ. ಇದನ್ನ ಬೆಳೆದಿರೋಂಥ ರೈತರ ಹೆಸರು ವೆಂಕಟೇಶ್ ರೆಡ್ಡಿ ಅಂತೇಳಿ. ಇವಾಗ ನೋಡ್ಬೋದು ಕಾಯಿ ಸೈಜ್ ಆಗಲಿ, ಶೇಪ್ ಆಗಲಿ, ಮತ್ತೆ ಅದರ ಗಟ್ಟಿತನ ಆಗಿರ್ಬೋದು, ಬಹಳ ಎಕ್ಸಲೆಂಟ್ ಆಗಿದೆ. ಇಂಥ ಟೆಂಪ್ರೇಚರಲ್ಲೂ 35-36 ಡಿಗ್ರಿ ಟೆಂಪ್ರೇಚರ್ಲು ಇವಾಗ ನೋಡ್ಬೋದು ಕಾಯಿ ಫ್ಲವರಿಂಗ್ ಹೆಂಗಿದೆ, ಕಲರ್ ಹೆಂಗಿದೆ, ಗ್ರೀನ್ನೆಸ್ಸು, ಯಾವುದೇ ಡಿಸೀಸ್ ಇಲ್ಲ. ಬಹಳ ಎಕ್ಸಲೆಂಟ್ ಆಗಿ ಸಪೋರ್ಟ್ ಮಾಡ್ತಿದೆ ಕ್ಲೈಮೇಟಿಗೂ, ಮತ್ತೆ ಎಕ್ಸಲೆಂಟ್ ಆಗಿ ಕಾಯಿ ಬರ್ತಿದೆ. ಯಾವುದೇ ವೈರಸ್ನು ನೀವು ನೋಡ್ತಿಲ್ಲ, ಯಾಕಂದ್ರೆ ಅಷ್ಟು ರೋಗ ನಿರೋಧಕ ಶಕ್ತಿ ಈ ಟೊಮ್ಯಾಟೊ ಗುರುವಲ್ಲಿದೆ. ಸೊ ಎಲ್ಲಾ ರೈತ ಬಾಂಧವರಿಗೂ ನಾನು ಕೇಳ್ಕೊಳ್ಳೋದು ಏನಂದ್ರೆ, ಟೊಮ್ಯಾಟೊ ಗುರುವನ್ನ ಬೆಳೀರಿ, ಹೆಚ್ಚಿನ ಆದಾಯ ಗಳಿಸಿ. ಯಾಕಪ್ಪ ಅಂದ್ರೆ ಇದು ಒನ್ ಆಫ್ ದ ಬೆಸ್ಟ್ ಟ್ರಾನ್ಸ್ಪೋರ್ಟ್ ಪರ್ಪಸ್ಗೆ ಯೂಸ್ ಮಾಡುವಂತ ವೆರೈಟಿ ಆಗಿದೆ. ಯಾಕಂದ್ರೆ ಅಷ್ಟು ಗಟ್ಟಿ ಇದೆ. ನೀವು ಎಷ್ಟೇ ದೂರ ಕಳಿಸಿದ್ರು ಕಾಯಿ ಏನೂ ಆಗಲ್ಲ. ಮಿನಿಮಮ್ ಒಂದು 15-16 ದಿನ ಆದ್ರೂ ಇಟ್ಟರು ನೀವು ಏನೂ ಆಗಲ್ಲ, ಅಷ್ಟು ಎಕ್ಸಲೆಂಟ್ ಆಗಿದೆ. ಸೊ ಎಲ್ಲ ರೈತರು ಇದನ್ನು ಬೆಳಿಬೇಕು, ಸದುಪಯೋಗ ಪಡ್ಕೋಬೇಕಂತೇಳಿ ಕೇಳ್ಕೊತೀನಿ. ನಮಸ್ತೆ.